ವೀರ ಮದಕರಿ ನಾಯಕಿಗೆ, ವೀರ ಮದಕರಿ ನಾಯಕಿಗೆ, ವೀರ ಮದಕರಿ ನಾಯಕಿಗೆ, ವೀರ ಮದಕರಿ ನಾಯಕಿಗೆ. ಸಮಸ್ತ ವಾಲ್ಮೀಕಿ ನಾಯಕರ ಮುಖಂಡರೆಲ್ಲರೂ ಸೇರಿಕೊಂಡು ಈ ದಿನ ಮುಖಂಡರೆಲ್ಲರೂ ಸೇರಿಕೊಂಡು ವಿವಿಧ ಸಂಘಟನೆಗಳೆಲ್ಲ ಒಕ್ಕೂಟ ಕೂಡಿಸಿ ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಪತ್ರವನ್ನು ಸಲ್ಲಿಸಕ್ಕೆ ನಾವೆಲ್ಲ ಹೋಗ್ತಾ ಇದ್ದೀವಿ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಜನವರಿ ತಿಂಗಳಲ್ಲಿ ಉದ್ಘಾಟನೆ ಆಗಬೇಕಾದಂಥ ವಾಲ್ಮೀಕಿ ಪುತ್ಥಳಿಯನ್ನು ಅನಾವರಣಗೊಳ್ಳದೆ ಕೆಲವೊಂದು ಕಾರಣಗಳಿಂದ ಅದು ಮುಂದೂಡಲಾಗಿದೆ. ಇವತ್ತು ಸುಮಾರು 6-7 ತಿಂಗಳಾಯ್ತು. ಅದ್ರ ಬಗ್ಗೆ ಯಾವ ಸರ್ಕಾರದವರು ಕೂಡ ಅದನ್ನ ಗಮನ ಹರಿಸ್ತಾ ಇಲ್ಲ, ಕ್ರಮ ತಗೊಂಡ್ಕೊಂಡಿಲ್ಲ. ಇದರಿಂದ ಬಳ್ಳಾರಿ ಜಿಲ್ಲೆಯ ಸಮಸ್ತ ವಾಲ್ಮೀಕಿ ನಾಯಕರಿಗೆ ತುಂಬಾ ಅನ್ಯಾಯ, ಮೋಸ, ವಂಚನೆ ಆಗಿದೆ. ಇವತ್ತಿನ ದಿವಸ ನಮ್ಮಿಂದ ಗೆದ್ದಿದ್ದವರು ಇವತ್ತಿನ ದಿವಸ ಬಳ್ಳಾರಿ ಜಿಲ್ಲೆಯ ನಾಯಕರ ಸಮಾಜದಿಂದ ನಿರ್ಲಕ್ಷ್ಯತನ ಮಾಡಿದ್ದಾರೆ. ಜಿಲ್ಲಾಡಳಿತ ಕೂಡ ನಿರ್ಲಕ್ಷ್ಯ ಮಾಡಿದೆ. ಇದರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಪಾಠ ಕಲಿಸ್ತೀವಿ ಅಂತ ಹೇಳಿ ಕೂಡ ಈ ಒಂದು ಸಮಯದಲ್ಲಿ ನಾನು ಹೇಳ್ತಾ ಇದ್ದೀನಿ. ಈ ದಿನ ಜೈ ವಾಲ್ಮೀಕಿ. ಮುಂದಿನ ದಿನಗಳಲ್ಲಿ 1 ತಿಂಗಳ ಒಳಗೆ ಅದನ್ನು ಅನಾವರಣಗೊಳ್ಳಿಲ್ಲ ಅಂದ್ರೆ ಜಿಲ್ಲಾಡಳಿತ ನಾವೇ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ವಾಲ್ಮೀಕಿ ಸಮಾಜದ ಎಲ್ಲ ಮುಖಂಡರು ಅದನ್ನ ಪೂಜಾರ್ಪಣೆ ಮಾಡಿ, ಮಾಲಾರ್ಪಣೆ ಮಾಡಿ, ಅಭಿಷೇಕವನ್ನು ಮಾಡಿ ಎಲ್ಲ ಬಟ್ಟೆಗಳನ್ನು ತೆರವುಗೊಳಿಸುವಂತೇಳಿ ಈ ಮೂಲಕ ನಾನು ಎಚ್ಚರಿಕೆ ನೀಡ್ತಾ ಇದ್ದೇನೆ. ವಾಲ್ಮೀಕಿ ಮಹರ್ಷಿ ಪುತ್ಥಳ ಅನಾವರಣಗೊಳಿಸಲೇಬೇಕು. డిపెండ్ చేసేపోతారు ಎಲ್ಲಿವರೆಗೆ ಹೋರಾಟ? ಅದಕ್ಕಾಗಿ ಹೋರಾಟ. ಎಲ್ಲ ವಾಲ್ಮೀಕಿ ಸಮಸ್ತ ವಾಲ್ಮೀಕಿ ನಾಯಕ ಮುಖಂಡರೆಲ್ಲ ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗೆ ಕಳಿಸ್ಬೇಕಂತ ಇದರಲ್ಲಿ ಸುಮಾರು 6-7 ತಿಂಗಳಿಂದ ವಾಲ್ಮೀಕಿ ವೃತ್ತದಲ್ಲಿರ್ತಕ್ಕಂಥ ಮಹರ್ಷಿ ವಾಲ್ಮೀಕಿನ ಬಟ್ಟೆ ಮುಚ್ಚಿಬಿಟ್ಟು ಸುತ್ತು ಬಟ್ಟೆ ಕಟ್ಟಿಬಿಟ್ಟು ಅದು ಮಳೆಗೆ, ಗಾಳಿಗೆ, ಬಿಸಿಲಿಗೆ ಹಂಗೆ ಬಿಟ್ಬಿಟ್ಟು ವಿಶ್ವಗುರು ಮಹರ್ಷಿ ವಾಲ್ಮೀಕಿ ನಮ್ಮ ಜನಾಂಗದ ಒಂದೇ ಅಲ್ಲ, ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥ ಮಹರ್ಷಿ ವಾಲ್ಮೀಕಿ ಆದಿಕವಿ ಅಂತ ನಮಗೆಲ್ಲ ಗೊತ್ತಿರ್ಬೋದು. ರಾಮಾಯಣ ಬರೆದಿರ್ತಕ್ಕಂಥ ಮಹರ್ಷಿ ಅಂಥ ಒಂದು ಋಷಿನ
ಇವತ್ತಿನ ದಿವಸ ಪಬ್ಲಿಕ್ಕಲ್ಲಿ ಬಟ್ಟೆ ಸುಟ್ಬಿಟ್ಟು ಸುತ್ತು ಬಟ್ಟೆ ಹಾಕಿ ತಲೆ ಮೇಲೆ ಸ್ಟೀಲ್ ಇದು ಹಾಕಿ ನಿಲ್ಲಿಸಿದ್ರಿ. ಅದ್ರ ಬಗ್ಗೆ ಯಾರೂ ಗಮನ ಹರಿಸಿಲ್ಲ. ಈಗ ನಾವು ಕೂಡಲೇ ನಾವೇನು ಮಾಡ್ತಿದ್ದೀವಿ ಸರ್ ಅಂದರೆ ನಾವು 1 ತಿಂಗಳು ಗಡುವು ಹೇಳಿದ್ವಿ. ಜುಲೈ ತಿಂಗಳ ಒಳಗೆ ಜಿಲ್ಲಾಡಳಿತದವರು ಏನಾದರೂ ಕ್ರಮ ತಗೊಂಡು ಆ ವಾಲ್ಮೀಕಿ ಮಹರ್ಷಿ ವಿಗ್ರಹವನ್ನು ಅನಾವರಣಗೊಳಿಸಿದರೆ ಎಲ್ಲ ಜನಾಂಗಕ್ಕೆ ಒಳ್ಳೆಯದಾಗ್ತದೆ. ಇಲ್ಲಪ್ಪ ಅಂತ ಹೇಳಿದ್ರೆ ನಮ್ಮ ಜನಾಂಗದ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಜನಾಂಗದವರು ಇವತ್ತಿನ ದಿವಸ ಒಗ್ಗಟ್ಟಾಗಿ ಒಟ್ಟಿಗೆ ಸೇರಿ ಕಾನೂನು ಚೌಕಟ್ಟಿನಲ್ಲಿ ಶಾಂತಿ ರೀತಿಯಿಂದ ಆ ಬಟ್ಟೆಯನ್ನು ತೆರವುಗೊಳಿಸಿ ಸ್ವಾಮಿ ಮಹರ್ಷಿ ವಾಲ್ಮೀಕಿ ಮೇಲೆ ಇರ್ತಕ್ಕಂಥ ಬಟ್ಟೆಯನ್ನು ತೆರವುಗೊಳಿಸಿ ನಾವೇ ಅಭಿಷೇಕವನ್ನು ಮಾಡಿ ಪೂಜೆ ಮಾಡಿ ಮಾಲಾರ್ಪಣೆ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ತಮ್ಮ ಮೂಲಕ ಒಂದು ಉಪಮುಖ್ಯಮಂತ್ರಿಗಳಿಗೆ ಒಂದು ಮುಖ್ಯಮಂತ್ರಿಗಳಿಗೆ ಕಳಿಸ್ತಾ ಇದ್ವಿ. 1 ಜೂನ್ ಈ ತಿಂಗಳ ಒಳಗೆ ನಮಗೆ ಯಾವುದೋ ಒಂದು ಕ್ರಮ ತೆಗೆದುಕೊಳ್ಬೇಕಂತೇಳಿ ತಮ್ಮಲ್ಲೇ ಮನವಿ ಮಾಡ್ಕೊತಾ ಇದ್ದೀವಿ ಸರ್. ಆಮೇಲೆ ಇವಾಗ ಮಳೆ ಇಲ್ಲ, ಬೆಳೆ ಇಲ್ಲ ಸರ್. ಈಗ ಅದು ಮುಚ್ಚಿದಂಗೆಲ್ಲ ನಮಗೆ ದೇವ್ರ ಮೇಲೆ ಮಳೆನೇ ಇಲ್ಲ, ಬೆಳೆನೇ ಇಲ್ಲ ನಮಗೆ. ಅದನ್ನ ಕೂಡಲೇ ನೀವು ತೆಗಿಬೇಕಂತ ನಾವು ಮನವಿ ಮಾಡ್ತೀವಿ. ಒಂದು ವಾಲ್ಮೀಕಿ ಸಮಾಜಕ್ಕೆ ಅಪಮಾನ ಮಾಡಿದಂತ ಕೆಲಸ. ಇದನ್ನ ಯಾವುದೇ ದೇವರಿಗೆ ಈ ಥರ ಅನ್ಯಾಯ ಆಗಿಲ್ಲ. ಹಾಗಾಗಿ ನಮ್ಮ ವಾಲ್ಮೀಕಿಗೆ ಅನ್ಯಾಯ ಆಗಿಲ್ಲ. 6 ತಿಂಗಳು ಯಾರನ್ನು ಬಟ್ಟೆ ಮುಚ್ಚಿರ್ತಾರೆ ಸರ್. ಬಟ್ಟೆ ತೆಗೆದ್ರೆ ಮಳೆ ಬರ್ತದೆ ಸರ್. ಮಳೆ ಎಲ್ಲ ಚೆನ್ನಾಗಿ ಬರ್ತದೆ, ಎಲ್ಲ ಬೆಳೆಗಳು ಬೇಸ್ ಬೆಳಿತಾವೆ. ಅದರಿಂದ ಹಂಗಾಗಿದೆ. ಅವಮಾನ ಮಾಡ್ತಾರ. ಅಲ್ಲ, ಸಾಹೇಬ್ರಿಗೆ ಗಮನಕ್ಕೆ ಬಂದಿದೆ, ಅವ್ರಿಗೆ ಗೊತ್ತಿದೆ, ಎಲ್ಲ ಗೊತ್ತಿದೆ. ಸಾಹೇಬ್ರಿಗೆಲ್ಲ ಕೂಡ ಅವ್ರ ಪರಿಸ್ಥಿತಿ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಯಾಕಂದ್ರೆ ಈಗ ನಮ್ಗೆ ಆದಷ್ಟು ಬೇಗ ನಮ್ಮ ನೇತೃತ್ವದಲ್ಲೇ ಆಗಿದೆ. ನಮ್ಗೆ ಯಾವ ರಾಜಕೀಯ ಬೇಡ, ನಾವು ಸಮಾಜದವರೆಲ್ಲ ಬರ್ತೀವಿ ಸರ್. ಅದಕ್ಕೆ ಬೇಡ ಸರ್, ನೀವೇ ಬಂದು ನಾವು ತಮ್ಮ ನೇತೃತ್ವದಲ್ಲೇ ತಮ್ಮ ADC ಸಾಹೇಬರು, ನೀವು ಎಲ್ಲ ನಿಮ್ಮ AC ಸಾಹೇಬರು, ತಹಸೀಲ್ದಾರ್ ಸಾಹೇಬರು, ಎಲ್ಲ ಅಧಿಕಾರಿಗಳು, ಸಮಸ್ತ ಅಧಿಕಾರಿಗಳು ಜಿಲ್ಲೆಯಲ್ಲಿರ್ತಕ್ಕಂಥವ್ರು ನಾವು ಜೊತೆಗೆ ನೀವು ಅನುವು ಮಾಡಿಕೊಡ್ಬೇಕಂತೇಳಿ ನಾವು ನಿಮ್ಮನ್ನು ವಿನಂತಿಸ್ಕೊಳ್ತಾ ಇದ್ದೀವಿ. ನಾನು ಕೂಡ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಮಾಡಿಸ್ಕೊಳ್ತೀನಿ. ಆಯ್ತು ಸರ್, ಆಯ್ತು ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.